ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಮ್ಮ ಮನೆಯಲ್ಲಿ ಸಾಯಂಕಾಲ ಸ್ವಲ್ಪ ಮ್ಯಾಗಿ ಇತ್ತು, ಅಂದರೆ ಅವತ್ತು ತೊಗೊಂಬಂದಿದ್ದು ಅಲ್ಲೇ ಒಂದು ವಾರ ಆಗಿತ್ತು, ಮಾಡೇ ಇರಲಿಲ್ಲ. ನನಗೆ ಕೂಡ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ. ಇವಾಗ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸಾಯಂಕಾಲ ಆಗಿತ್ತು, ಆಗಲೇ 6 ಗಂಟೆ ಆಗಿತ್ತು. 6 ಗಂಟೆಗೆ ಮಾಡಿದ್ರೆ ಎಲ್ಲರಿಗೂ ಸ್ನ್ಯಾಕ್ಸ್ ಥರ ಆಗುತ್ತೆ ಅಂದ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೆ. ಇದನ್ನು ಹೆಂಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಅಂದರೆ ಸಿಂಪಲ್ಲಾಗೇ ಮಾಡ್ಬೋದು. ಫಸ್ಟಿಗೆ ಎಣ್ಣೆ ಕಾಯಕ್ಕಿಡಬೇಕು, ಅಂದರೆ ಒಂದೇ ಒಂದು ಸ್ವಲ್ಪ, ಆಮೇಲೆ ಸ್ವಲ್ಪ 1 ಸ್ಪೂನ್ ಸಾಸಿವೆ, ಆಮೇಲೆ ಕರ್ಬೇವಿನ ಸೊಪ್ಪು, ಒಂದೆಷ್ಟು ಕರ್ಬೇವಿನ ಸೊಪ್ಪು ಹಾಕಬೇಕು. ಅದು ಚೆನ್ನಾಗಿ ಸಿಡಿಬೇಕು. ಆಮೇಲೆ ಹಸಿಮೆಣ್ಸಿಕಾಯಿ 5-6 ಹಾಕಬೇಕು. ಆಮೇಲೆ ಸ್ವಲ್ಪ ಈರುಳ್ಳಿ 3 ಕಟ್ ಮಾಡಿ ಇಟ್ಕೊಂಡಿದ್ದೆ. ಚಿಕ್ಕದಾದರೆ 3 ತೊಗೊಳ್ಳಿ, ದೊಡ್ಡದಾದರೆ 2 ಸಾಕಾಗುತ್ತೆ. ನಾನು ಚಿಕ್ಕದಿತ್ತು, ಅದಕ್ಕೋಸ್ಕರ 3 ತೊಗೊಂಡಿದ್ದೀನಿ. 3 ತೊಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಅದು ಬ್ರೌನ್ ಕಲರ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ. ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಬೇಕು. ಒಂದಿತ್ತು, ಒಂದರಲ್ಲಿ ಅರ್ಧ ಹಾಕಿದ್ದೀನಿ ನಾನು, ಸಾಕು. ಜಾಸ್ತಿ ಕ್ಯಾಪ್ಸಿಕಮ್ ನಮಗೇನು ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅರ್ಧ ಹಾಕಿದ್ದೀನಿ. ಅರ್ಧ ಅಂದರೆ ಚಿಕ್ಕ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮೊದಲೇ ನಾನು ತರಕಾರಿನ ಬೇಯಿಸಿಟ್ಕೊಂಡಿದ್ದೆ. ಯಾವ ತರಕಾರಿ ಹಾಕಬೇಕು ಅಂದರೆ ಹುಳ್ಳಿಕಾಯಿ, ಕ್ಯಾರೆಟು ಮತ್ತು ಕ್ಯಾರೆಟು, ಆಮೇಲೆ ಬೇಕಿದ್ದರೆ ನೀವು ಹಸಿ ಬಟಾಣಿನ ಹಾಕ್ಕೋಬೋದು. ನಾನು ಅಷ್ಟನ್ನು ಬೇಯಿಸಿಟ್ಕೊಂಡಿದ್ದೆ. ಅಂದರೆ ತುಂಬ ಸಾಫ್ಟ್ ಆಗೋ ಥರನೂ ಕೂಡ ಬೇಯಿಸ್ಕೋಬಾರ್ದು, ಸ್ವಲ್ಪ ಮೀಡಿಯಮ್ಮಾಗೆ ಬೇಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಮಸಾಲೆ ಕೊಟ್ಟಿರ್ತಾರೆ, ಆದರೂ ಕೂಡ ನಾನು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಅವ್ರು ಕೊಟ್ಟಿರ್ತಾರಲ್ಲ ಆ ಮಸಾಲದಲ್ಲಿ ಬಟಾಣಿ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೇಕು. ಅದಾದಮೇಲೆ ಬೇಯಿಸಿಟ್ಕೊಂಡಿದ್ದೆ ಮ್ಯಾಗಿನ ಮುಂಚೆನೇ ಅದನ್ನು ಹಾಕ್ಕೊಬೇಕು. ಅಂದರೆ ತುಂಬ ಜಾಸ್ತಿನೂ ಬೇಯಿಸೋಕೆ ಹೋಗಬಾರ್ದು, ಮುದ್ದೆ ಆಗಿಬಿಡುತ್ತೆ. ನಾನು ಸ್ವಲ್ಪ ಮಾತ್ರನೇ ಬೇಯಿಸಿಟ್ಕೊಂಡಿದ್ದೆ, ಆದರೂ ಕೂಡ ಜಾಸ್ತಿನೇ ಬೆಂದೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನೀವು ಅಷ್ಟೇ ಸ್ವಲ್ಪನೇ ಬೇಯಿಸ್ಕೊಳ್ಳಿ. ಮತ್ತು ಉಪ್ಪು ಇದರಲ್ಲೇ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.